ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮೂಡಣ ಪಡುವಣಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಸಾವಿರಾರು ಪ್ರವಾಸಿ ಸ್ಥಾನಗಳಿವೆ. ಆದರೆ ಅದರಲ್ಲಿ ಕೆಲವು ಪ್ರವಾಸಿ ಸ್ಥಳಗಳು ಮಾತ್ರ ಪ್ರಸಿದ್ಧಿ ಹೊಂದಿರುತ್ತವೆ. ಇನ್ನು ಸಾಕಷ್ಟು ಪ್ರವಾಸಿ ಸ್ಥಳಗಳ ಹೆಸರುಗಳೇ ನಮ್ಮ ಜನರಿಗೆ ಗೊತ್ತಿರೋದೇ ಇಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂತ ನೋಡೋದಾದರೆ, ಆ ಸ್ಥಳಗಳಿಗೆ ಒಳ್ಳೆಯ ಪ್ರಚಾರ ಸಿಕ್ಕಿರೋಲ್ಲ ಮತ್ತು ಆ ಸ್ಥಳಗಳ ಬಗ್ಗೆ ಒಳ್ಳೆಯ ಪ್ರಚಾರ ಮಾಡೋಣ ಅನ್ನೋ ಮನಸ್ಸು ನಮ್ಮ ಅಧಿಕಾರಿಗಳಿಗಾಗಲಿ ಅಥವಾ ರಾಜಕಾರಣಿಗಳಿಗಾಗಲಿ ದೇವರೇ ಇಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಅಲ್ಲಿಗೆ ಭೇಟಿ ಕೊಡುವವರ ಪ್ರವಾಸಿಗರ ಸಂಖ್ಯೆ ತುಂಬಾ ಕಡಿಮೆ. ಸ್ನೇಹಿತರೆ, ಹಾಗೆ ಸುಮ್ಮನೆ ನಾನು ನನ್ನ ಪಕ್ಕದಲ್ಲಿರೋರ್ನೋ ಅಥವಾ ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನೋ ಅಥವಾ ನನ್ನ ಸ್ನೇಹಿತರನ್ನೋ ಅಥವಾ ರೋಡಲ್ಲಿ ಹೋಗೋರ್ನೋ ಯಾರನ್ನಾದರೂ ನಮ್ಮ ರಾಜ್ಯದಲ್ಲಿ ನಾನು ವಿಚಾರಿಸಿ, ಏನಪ್ಪ ನಮ್ಮ ರಾಜ್ಯದಲ್ಲಿ ಪ್ರಸಿದ್ಧಿ ಹೊಂದಿರುವ ಅಂದರೆ ವಾಸ್ತುಶಿಲ್ಪಕ್ಕೆ ಹೆಸರಾಗಿರುವ ಊರುಗಳ ಹೆಸರುಗಳು ಅಥವಾ ಸ್ಥಳಗಳ ಹೆಸರುಗಳು ಅಂತ ಕೇಳಿದರೆ ಅವ್ರು ಏನು ಹೇಳ್ಬೋದು ಸ್ನೇಹಿತರೆ? ಸುಮ್ಮನೆ ನಾನೇ ಹೇಗೆ ಗೆಸ್ ಮಾಡ್ತೀನಿ, ನೀವು ಗೆಸ್ ಮಾಡಿ, ಅಂದರೆ ನೀವು ಥಿಂಕ್ ಮಾಡಿ ಯಾವ ಹೆಸರು ಯಾವ ಊರು ಇರ್ಬೋದು ಅಂತೇಳಿ. ಅವ್ರು ಹೇಳ್ಬೋದಾದ ಹೆಸರುಗಳಂದ್ರೆ ಸ್ನೇಹಿತರೆ, ಬೇಲೂರು, ಹಳೇಬೀಡು, ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಹಂಪೆ ಅಂತ ಇಷ್ಟು ಹೆಸರುಗಳು ಹೇಳ್ಬೋದು. ಜೊತೆಗೆ ಇನ್ನೂ 4 ಹೆಸರು ಸೇರಿಸಿ ಹೇಳ್ಬೋದು ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಹೇಳೋಕ್ಕಾಗೋದೇ ಇಲ್ಲ. ಯಾಕಂದರೆ ನಮಗೆ ಗೊತ್ತಿರೋದೇ ಅಷ್ಟು. ನಮ್ಮ ರಾಜ್ಯದಲ್ಲಿ ಪ್ರಸಿದ್ಧಿ ಹೊಂದಿರುವಂಥ ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧಿ ಹೊಂದಿರುವಂಥ ಸ್ಥಳಗಳು ಅಥವಾ ಸಾವಿರಾರು ವರ್ಷ ಹಳೆಯದಾದಂಥ ದೇವಸ್ಥಾನಗಳಿರುವಂಥ ಸ್ಥಳಗಳು ಇಷ್ಟೇ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಆದರೆ ನೆನಪಿರಲಿ ಸ್ನೇಹಿತರೆ, ಇಂತಹದ್ದೇ ಸ್ಥಳಗಳು ನಮ್ಮ ಕರ್ನಾಟಕದಲ್ಲಿ ನೂರಾರು ಇವೆ. ಆದರೆ ಅವು ಗೊತ್ತೇ ಇಲ್ಲ. ಅಂತಹದ್ದೇ ಸ್ಥಳ 98% ಜನರಿಗೆ ತಿಳಿಯದ ಎಲೆಮರೆಕಾಯಿ ಥರ ಇರೋ ಮತ್ತು ಅದ್ಭುತವಾದ ವಾಸ್ತುಶಿಲ್ಪ ಹೊಂದಿರುವಂತಹ ಒಂದು ದೇವಸ್ಥಾನದ ಬಗ್ಗೆ ಸ್ನೇಹಿತರೆ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಾನಿವತ್ತು ಹೇಳಲು ಹೊರಟಿರೋ ಆ ದೇವಸ್ಥಾನ ಯಾವುದಂದರೆ ನಮ್ಮ ಕರ್ನಾಟಕದ ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದಲ್ಲಿ ಇರುವ ತಾರಕೇಶ್ವರ ದೇವಸ್ಥಾನದ ಬಗ್ಗೆ ಸ್ನೇಹಿತರೆ. ಈ ಸ್ಥಳವು ಮೊದಲು ಕದಂಬರರಿಂದ ಅಂದರೆ 11ನೇ ಶತಮಾನದವರೆಗೂ, ನಂತರ ಹೊಯ್ಸಳರಿಂದ, ನಂತರ ಚಾಲುಕ್ಯರು ಅಂದರೆ ಕಲ್ಯಾಣ ಚಾಲುಕ್ಯರಿಂದ ಈ ಸ್ಥಳ ಆಳಲ್ಪಟ್ಟಿದೆ ಸ್ನೇಹಿತರೆ. ಹಾಗೆ ಇದನ್ನು ಏನು ಪಟ್ಟಣ ಇದೆ ಹಾನಗಲ್ ಪಟ್ಟಣ ಅಂತ, ಈ ಹಿಂದೆ ಇದು ಕದಂಬರ 2ನೇ ರಾಜಧಾನಿ ಆಗಿತ್ತು ಅಂತಲೂ ಹೇಳಲಾಗುತ್ತೆ. ಈ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ನಮಗೆ ಕಾಣೋದು ಅಂದರೆ ಕದಂಬರ ಲಾಂಛನವಾದ ಸಿಂಹ, ಇಲ್ಲಿ ಸಿಂಹದ ವಿಗ್ರಹ ಕಾಣಿಸುತ್ತೆ. ಸೊ ಅದು ನೋಡ್ತಿದ್ರೆ ಗೊತ್ತಾಗುತ್ತೆ, ಕದಂಬರು ಇಲ್ಲಿ ಆಳಿದ್ದಾರೆ ಅಂತೇಳಿ. ಇನ್ನು ಗರ್ಭಗುಡಿ, ಸಭಾಂಗಣ ಇವೆಲ್ಲ ನೋಡ್ತಿದ್ರೆ, ವಾಸ್ತುಶೈಲಿ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಹೊಯ್ಸಳರು ಆಳಿದ್ದಾರೆ, ಆಮೇಲೆ ನಮ್ಮ ಕಲ್ಯಾಣಿ ಚಾಲುಕ್ಯರು ಇಲ್ಲಿ ಆಳಿದ್ದಾರೆ ಅಂತೇಳಿ. ಆ 3 ರಾಜಮನೆತನದವರು ಈ ದೇವಸ್ಥಾನಕ್ಕೆ ತಮ್ಮ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಈ ದೇವಸ್ಥಾನದಲ್ಲಿ ಶಿವನು ಪ್ರಮುಖ ದೇವರನಾಗಿದ್ದಾನೆ ಸ್ನೇಹಿತರೆ. ಆದ ಕಾರಣ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ. ಇನ್ನು ಶಿವನನ್ನು ಹೊರತುಪಡಿಸಿ ಇನ್ನೂ ಕೆಲವು ದೇವರುಗಳಿಗೆ ಇಲ್ಲಿ ಸಣ್ಣ ಪುಟ್ಟ ಮಂದಿರಗಳಿವೆ. ಅದನ್ನು ನೋಡೋದಾದರೆ ನಮ್ಮ ಶಿವನ ವಾಹನವಾದಂಥ ನಂದಿಗೂ ಇಲ್ಲೊಂದು ದೇವಸ್ಥಾನವಿದೆ. ಅದು ಸುಮಾರು 12 ಕಂಬಗಳನ್ನ ಹೊಂದಿದ್ದು ಅದು ನಂದಿ ಮಂಟಪ ಅಂತ ಕರೀತಾರೆ ಇಲ್ಲಿ. ಅದರ ಒಂದು ಕಲಾಕೃತಿಗಂತೂ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ಇನ್ನು ನಮ್ಮ ಶಿವನ ಮಗನಾದ ಗಣಪತಿಗೂ ಇಲ್ಲೊಂದು ದೇವಾಲಯ ಇದೆ. ಈ ಗಣೇಶನ ಒಂದು ವಿಶೇಷ ಏನಪ್ಪಾ ಅಂತ ನೋಡೋದಾದರೆ, ಈ ಗಣೇಶನು ಇಲ್ಲಿ ನಮಗೆ ಕಾಣಿಸೋದು ನಾಗರ ಶೈಲಿಯಲ್ಲಿ ಕಾಣಿಸ್ತಾನೆ. ಸೊ ಹಾಗಾಗಿ ಇಲ್ಲಿ ಗಣಪತಿ ವಿಶೇಷ. ಆಮೇಲೆ ಇನ್ನೊಂದು ನಿಮ್ಗೆ ಹೇಳಬೇಕು ಅಂದರೆ, ಈ ದೇವಸ್ಥಾನದಲ್ಲಿ ಇಲ್ಲಿನ ಪ್ರಮುಖ ಆಕರ್ಷಣೆ ಅಂದರೆ ಈ ದೇವಾಲಯದ ಮುಖ್ಯ ಸಭಾಂಗಣ ಸ್ನೇಹಿತರೆ. ಇಲ್ಲಿ ಒಂದು 20 ಅಡಿ ವ್ಯಾಸದ ಒಂದು ಕಮಲದ ಆಕಾರದಲ್ಲಿ ಕೆತ್ತಲಾದ ಏಕಶಿಲೆಯ ಚಾವಣಿ ಇದೆ. ಅಪ್ಪ, ಇದನ್ನು ನೋಡ್ತಾ ಇದ್ರೆ ಸಾಕು, ಎಷ್ಟು ಸಲ ನೋಡಿದ್ರು ನೋಡಬೇಕು ಅನ್ಸುತ್ತೆ. ಕಾರಣ ಅಂದರೆ ಇದನ್ನ ನೋಡ್ತಾ ಇದ್ರೆ ಇದು ಒಂದು ಶಿಲೆದಲ್ಲ, ಇದು ಒಂದು 4-5 ಶಿಲೆ ಅಂದರೆ ಅದನ್ನ ಕೆತ್ತಿಬಿಟ್ಟು ಜೋಡಿಸಿದ್ದಾರೆ 4-5 ಶಿಲೆಯಲ್ಲಿ ಅನ್ಸುತ್ತೆ. ಬಟ್ ಆದ್ರೂ ಹಂಗಿಲ್ಲ, ಅದು ಒಂದೇ ಶಿಲೆಯಲ್ಲಿ ಕೆತ್ತಿರೋದು. ಎಷ್ಟು ಸಲ ನೋಡಿದ್ರು ನೋಡಬೇಕು ಅನಿಸ್ತಾನೆ ಇರುತ್ತೆ, ಅಷ್ಟು ಸುಂದರವಾಗಿದೆ ಆ ಕೆತ್ತನೆ. ನನಗೆ ಎಷ್ಟು ಸಲ ನೋಡಿದ್ರು ನೋಡಬೇಕು ಅನಿಸಿದ್ದೇನೆಂದರೆ, ಏನು ಇಷ್ಟು ಒಂದು ಕಲ್ಲಲ್ಲಿ ಒಂದು ಶಿಲೆಯಲ್ಲಿ ಈ ಥರ ಕೆತ್ತಕ್ಕೆ ಸಾಧ್ಯನಾ ಇಷ್ಟು ಸುಂದರವಾಗಿ ಅಂತ ಹೇಳಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಮತ್ತೆ ಇದನ್ನು ನೋಡ್ತಾನೆ ಇದ್ದೆ ಸ್ನೇಹಿತರೆ. ಹಾಗೆ ಇಲ್ಲಿನ ಕಂಬಗಳನ್ನು ನೋಡ್ತಾ ಇದ್ರೆ ಇದು ಅಂದಿನ ಕಾಲದ ಟೆಕ್ನಾಲಜಿಯ ಮೇಲೆ ಬೆಳಕು ಚೆಲ್ಲುತ್ತೆ. ಅದರಲ್ಲೂ ಕೆಲವು ಕಂಬಗಳಂತೂ ಏನು ಲೇತ್ ಮಿಷನ್ಗಳಿಂದ ಮಾಡಿದ್ದಾರಾ ಅಂತ ಅನಿಸದೇ ಇರಲಾರದು. ಇನ್ನು ಗರ್ಭಗುಡಿ ಮತ್ತು ಅದರ ಅಕ್ಕಪಕ್ಕದಲ್ಲಿರುವ ಕೆಲವು ಕಂಬಗಳ ಕೆತ್ತನೆಗಳಂತೂ ಅತ್ಯದ್ಭುತ. ಇನ್ನು ದೇವಾಲಯದ ಹೊರಭಾಗದಲ್ಲಿ ನೋಡುವುದಾದರೆ, ದೇವಾಲಯದ ಹೊರಗೋಡೆಗಳ ಮೇಲೆ ಚಿಕ್ಕ ಚಿಕ್ಕ ಗೋಪುರಗಳನ್ನು ಹೊಂದಿರುವಂತಹ ಚಿತ್ರಗಳನ್ನು ನಾವು ಕಾಣಬಹುದು. ಹಾಗೆ ರಾಮಾಯಣದ ಪ್ರಸಂಗಗಳನ್ನು ಗರ್ಭಗುಡಿಯ ಸುತ್ತಲೂ ಕೆತ್ತಲಾಗಿದೆ. ಇನ್ನು ಪಕ್ಷಿ ನೋಟದಲ್ಲಿ ಈ ದೇವಸ್ಥಾನವನ್ನು ನೋಡೋದಾದರೆ ಅತ್ಯದ್ಭುತ ಮಾತ್ರ. ಇನ್ನು ಇಲ್ಲಿ ಏನು ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ ಅದನ್ನೇ ನಾವು ತಾರಕೇಶ್ವರ ಅಂತ ಕರೆಯೋದು ಸ್ನೇಹಿತರೆ. ಇದರೊಂದಿಗೆ ಇಲ್ಲಿ ವಿಷ್ಣು, ಬ್ರಹ್ಮ, ಕಾರ್ತಿಕೇಯ ಮತ್ತು ನಂದಿಯರ ವಿಗ್ರಹಗಳು ಇವೆ. ಇನ್ನೇನು ಗರ್ಭಗುಡಿಯಲ್ಲಿ ಶಿವಲಿಂಗ ಇದೆಯಲ್ಲ, ಅದನ್ನು ಹೊರತುಪಡಿಸಿ ಆವರಣದಲ್ಲೂ ಕೂಡ ಕೆಲವು ಶಿವಲಿಂಗಗಳಿವೆ ಸ್ನೇಹಿತರೆ. ಈ ದೇವಾಲಯವು ಎಲ್ಲರ ಗಮನ ಸೆಳೆಯೋದು ಅಂದರೆ, ನಾನು ಆವಾಗಲೇ ಹೇಳಿದಂಗೆ ಈ ದೇವಾಲಯದ ಮುಖ್ಯ ಸಭಾಂಗಣದಲ್ಲಿರುವ 20 ಅಡಿ ವ್ಯಾಸದ ಕಮಲದ ಆಕಾರದಲ್ಲಿ ಕೆತ್ತಲಾದ ಏಕಶಿಲೆಯ ಚಾವಣಿ.
ಅಷ್ಟೇ ಅಲ್ಲ, ಮತ್ತು ಆ ಚಾವಣಿಗೆ ಸಪೋರ್ಟ್ ಆಗಿರುವಂಥ ಕೆಳಗಡೆ ಕಂಬಗಳಿದಾವಲ್ಲ, ಆ ಕಂಬಗಳು ಅಷ್ಟೇ ಸುಂದರವಾಗಿದ್ದಾವೆ. ಆಮೇಲೆ ಅದಷ್ಟೇ ಅಲ್ಲ, ಆ ಕಂಬಗಳ ಮೇಲೆ ಕೆತ್ತಿದ್ರಲ್ಲ ಕೆತ್ತನೆಗಳು, ಅಂದರೆ ಆನೆಯ ಚಿತ್ರ ಆಗಿರ್ಬೋದು, ಶಿಲ್ಪಕಲೆ ಆಗ್ಬೋದು, ಅವು ಅಷ್ಟೇ ತುಂಬ ಸುಂದರವಾಗಿ ಅದ್ಭುತವಾಗಿದ್ದಾವೆ ಸ್ನೇಹಿತರೆ. ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಇಷ್ಟೆಲ್ಲ ನಾನು ಹೇಳಿದ್ದೀನಿ. ಈ ದೇವಸ್ಥಾನ ಒಮ್ಮೆನಾದರೂ ನೀವು ದಯವಿಟ್ಟು ಈ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ಹೋಗಿ ಭೇಟಿ ಕೊಟ್ಟು ನೋಡ್ಕೊಬನ್ನಿ. ತುಂಬ ಅದ್ಭುತವಾಗಿದೆ. ನೀವು ಹೋಗ್ತೀರಾ, ನಿಜ ಹಂಪೆ ಹೋಗ್ತೀರಾ, ಹಳೆಬೀಡು ಹೋಗ್ತೀರಾ, ಹಿಂಗೆ ಕೆಲವೊಂದು ಪ್ರಸಿದ್ಧ ಸ್ಥಳಕ್ಕೆ ಹೋಗ್ತೀರಾ, ಹಾಗೆ ಈ ಸ್ಥಳಕ್ಕೂ ಹೋಗಿ. ಇನ್ನು ಮತ್ತೆ ಇನ್ನೊಂದು ಸಲ ಹೇಳ್ತೀನಿ, ಈ ಸ್ಥಳ ಎಲ್ಲಿದೆಯಪ್ಪ ಅಂತ ಹೇಳೋದಾದರೆ, ಇದು ಸುಮಾರು ನಮ್ಮ ಬೆಂಗಳೂರಿನಿಂದ 371 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ಇಲ್ಲಿಗೆ ಯಾವ ವಿಮಾನ ನಿಲ್ದಾಣ ಹತ್ತಿರ ಆಗುತ್ತೆ ಅಂತ ನೋಡೋದಾದರೆ, ನಮ್ಮ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಹತ್ತಿರ ಆಗುತ್ತೆ ಸ್ನೇಹಿತರೆ. ಸುಮಾರು ಹುಬ್ಬಳ್ಳಿಯಿಂದ ಈ ಜಾಗಕ್ಕೆ ಒಂದು 80 ಕಿಲೋಮೀಟರ್ ಆಗುತ್ತೆ. ಇನ್ನು ಹತ್ತಿರದ ರೈಲ್ವೆ ನಿಲ್ದಾಣ ಎಲ್ಲಿ ಅಂತ ನೋಡೋದಾದರೆ, ಇದು ಹಾವೇರಿ ಸಿಟಿ ರೈಲ್ವೆ ನಿಲ್ದಾಣ ಇಲ್ಲಿಗೆ ಹತ್ತಿರ ಆಗುತ್ತೆ ಸ್ನೇಹಿತರೆ. ಸುಮಾರು ಹಾವೇರಿಯಿಂದ ಈ ಪಟ್ಟಣಕ್ಕೆ, ಹಾನಗಲ್ ಪಟ್ಟಣಕ್ಕೆ 37 ಕಿಲೋಮೀಟರ್ ಆಗುತ್ತೆ. ಇನ್ನು ಶಿವಮೊಗ್ಗದಿಂದ ನೀವು ಹೋಗೋದಾದರೆ ಸುಮಾರು ಶಿವಮೊಗ್ಗ ಸಿಟಿಯಿಂದ ಇಲ್ಲಿಗೆ 120 ಕಿಲೋಮೀಟರ್ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈ ದೇವಸ್ಥಾನ ಬರೋದು ನಮ್ಮ ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದಲ್ಲಿ ಇದೆ. ಏನು ಪಟ್ಟಣ ಬಸ್ ಇದೇನೋ ಹಾನಗಲ್ ಬಸ್ ನಿಲ್ದಾಣ ಇದೆ, ಅಲ್ಲಿಂದ ಕೇವಲ ಒಂದು ಕಿಲೋಮೀಟ್ರ್ ದೂರದಲ್ಲಿದೆ. ಇದು 1 ಕಿಲೋಮೀಟ್ರ್ ಆಗಲ್ಲ, ಇನ್ನು ಹತ್ತಿರದಲ್ಲೇ ಇದೆ ಸ್ನೇಹಿತರೆ. ನಾನು ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದೇನೆ. ದಯವಿಟ್ಟು ನೀವು ಇಲ್ಲಿ ಈ ವಿಡಿಯೋ ನೋಡಿದ ಮೇಲೆ ಹೋಗೋದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಏನೋ ನಿಮಗೆ ಫ್ರೀ ಇದ್ದಾಗ ಒಂದ್ಸಲ ದಯವಿಟ್ಟು ನೀವು ಹೋಗಿ, ನಿಮ್ಮ ಸ್ನೇಹಿತನು ಕರ್ಕೊಂಡು ಹೋಗಿ, ನಿಮ್ಮದು ಏನಾದರೂ ಕುಟುಂಬ ಇದ್ದರೆ ದಯವಿಟ್ಟು ಹೋಗಿ ನೋಡ್ಕೊಬನ್ನಿ. ಓಕೆ ಸ್ನೇಹಿತರೆ, ಇಂತಹದೇ ಇನ್ನೊಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.